ಪೈಲ್ ನಂಬರ್ 1 ಯಾರ್ಯಾರ ಹೆಸರು ಎ ಇಂದ ಎಂ ತನಕ ಸ್ಟಾರ್ಟ್ ಆಗುತ್ತೋ ಅವ್ರದ್ದು ರೀಡಿಂಗ್ ನೋಡೋಣ. ಈಗ ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ಸ್ ಆಫ್ ದಿ ವೀಕ್ ಆ ಥರ ನೋಡಿದಾಗ ನಿಮಗೆ ಏನೇನು ಕಾರ್ಡ್ಸ್ ಬರಬಹುದು ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್, ಇಲ್ಲಿ 7 ಆಫ್ ಸಾರ್ಟ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವ್ಯಾಂಡ್ಸ್, ದಿ ಸ್ಟಾರ್ ಕಾರ್ಡ್, 10 of swords, Four of wands, the Fool card, wow, the Hanged Man, bottom of the deck. ಆತರ ಇಲ್ಲಿ ನೋಡ್ತಾ ಹೋದ್ರೆ ಏನಂತ ಹೇಳುತ್ತೆ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ಸ್. ಇಲ್ಲಿ ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾರು ಜಾಬ್ಗೆ ಕಾಯ್ತಾ ಇದ್ದೀರಾ, ಬಿಸ್ನೆಸ್ ಆಗಲಿ ಜಾಬ್ ಆಗಲಿ, ಅವ್ರಿಗೆಲ್ಲ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಮತ್ತೆ ಒಂದು ರಿಸ್ಕ್ ತಗೊಂಡು ನೀವು ಮುಂದೆ ಹೋಗ್ತೀರಾ. ರಿಲೇಶನ್ಶಿಪ್ ನಲ್ಲಾಗ್ಲಿ, ನಿಮ್ ಕೆರಿಯರ್, ಜಾಬ್ ಏನಾದ್ರೂ ಆಗ್ಲಿ, ಫೈನಾನ್ಸ್, ಇಲ್ಲಿ ನೀವು ರಿಸ್ಕ್ ತಗೊಂಡು ಮುಂದೆ ಹೋದಾಗ ಇಲ್ಲಿ ಯುವರ್ ಸ್ಟಾರ್ಸ್ ವಿಲ್ ಶೈನ್. ನಿಮ್ಗೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ಸ್ ಆಗಬಹುದು, ನಿಮ್ ರಿಲೇಶನ್ಶಿಪ್ ಮುಂದೆ ಚೆನ್ನಾಗ್ ಆಗಬಹುದು. ಇಲ್ಲೊಂದು ಕಮಿಟ್ಮೆಂಟ್ ತಗೊಳುತ್ತೆ ಅನ್ನೋದನ್ನು ಹೇಳುತ್ತೆ. ಮತ್ತೆ ನಿಮ್ಗೆ ಹೊಸ ಆಪರ್ಚುನಿಟೀಸ್ ಬರುತ್ತೆ ಮುಂದೆ. ದಿ ಸ್ಟಾರ್ ಕಾರ್ಡ್, ಇಲ್ಲಿ ತನಕ ನಿಮ್ಗೆ ಏನೇನು ಹ್ಯಾಂಗ್ ಆಗಿತ್ತು, ಯಾವ ನಿಮ್ಮ ಕೆಲಸಗಳು ನಿಂತು ಹೋಗಿತ್ತು, ಯಾವ ರಿಲೇಶನ್ಶಿಪ್ ನಲ್ಲಿ ನಿಮಗೆ ನೋ ಕಾಂಟ್ಯಾಕ್ಟ್ ಇತ್ತು, ಕೆಲಸಗಳು ಆಗ್ತಾ ಇರಲಿಲ್ಲ, ಅದೆಲ್ಲ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಇಲ್ಲಿ ಒಂದು ವಾರ್ನಿಂಗು ಕೊಡ್ತಾ ಇದೆ ನಿಮ್ಗೆ. ಯಾರ್ಯಾರು ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ಹುಷಾರಾಗಿರಿ. ನಿಮ್ ಕೆರಿಯರ್ ಆಗಿರ್ಬೋದು, ಫೈನಾನ್ಸ್, ಜಾಬ್, ಯಾವ್ದ್ರಲ್ಲಾರು ಅಷ್ಟೇ. ಯಾರು ನಿಮ್ಗೆ ಕಣ್ತಪ್ಪಿಸಿ ಮೋಸ ಮಾಡಬಹುದು. ಕೆಲವು ಸರಿ ನಿಮ್ ರಿಲೇಶನ್ಶಿಪ್ ನಲ್ಲಾಗ್ಲಿ, ಫ್ರೆಂಡ್ಶಿಪ್ ನಲ್ಲಾಗ್ಲಿ ಮಾತಾಡುವಾಗ ತುಂಬಾ ಹುಷಾರಾಗಿರಿ ಅನ್ನೋದನ್ನು ವಾರ್ನಿಂಗ್ ಕೊಡ್ತಾ ಇದೆ ಇಲ್ಲಿ. ಕಿಂಗ್ ಆಫ್ ಸಾರ್ಟ್ಸ್, ಇಲ್ಲಿ 7 ಆಫ್ ಸಾರ್ಟ್ಸ್. ಆದ್ರೆ ಮುಂದೆ ನಿಮ್ ಲೈಫ್ ತುಂಬಾ ಚೆನ್ನಾಗಾಗುತ್ತೆ, ಒಂದು ಹೊಸ ಬಿಗಿನಿಂಗ್ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಕೆರಿಯರ್ ಆಗಿರಬಹುದು, ನಿಮ್ ಬಿಸ್ನೆಸ್ ಆಗಿರಬಹುದು, ಒಳ್ಳೆ ಪ್ರಾಸ್ಪ್ಯಾರಿಟಿ ಇದೆ ಅನ್ನೋದನ್ನ ಹೇಳುತ್ತೆ. ನೀವು ಮುಂದೆ ಒಳ್ಳೆ ಆಪರ್ಚುನಿಟೀಸ್ ಬರಬಹುದು ಅನ್ನೋದನ್ನ ಏಸ್ ಆಫ್ ವ್ಯಾಂಡ್ಸ್ ಹೇಳುತ್ತೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಯಾರ್ಯಾರು ರಿಲೇಶನ್ಶಿಪ್ ನಲ್ಲಿದ್ದೀರಾ ಅವ್ರಿಗೆಲ್ಲ, ಯಾರ್ಯಾರಿಗೆ ಬ್ರೇಕಪ್ ಆಗಿದೆ ಅವ್ರಿಗೆಲ್ಲ ಒಂದು ಹೊಸ ಬಿಗಿನಿಂಗ್. ಅ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಯುವರ್ ಲೈಫ್ ಅನ್ನೋದನ್ನು ಹೇಳುತ್ತೆ. ಅದೊಂದು ಕಮಿಟ್ಮೆಂಟ್ ತಗೋಬಹುದು. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇದಕ್ಕೆ ಮತ್ತೆ ನೋಡೋಣ, ಹಾಗೆ ಕಾರ್ಡ್ಸ್ ನೋಡೋಣ ಏನೇನ್ ಬರಬಹುದು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ಸ್. Knight of Pentacles, King of Swords, 9 of Cups, the Magician card, 5 of Cups. ಇಲ್ಲಿ ಎಷ್ಟೋ ದಿನದಿಂದ ನಿಮ್ಗೆ ಒಂದು ನಿರಾಸೆ ಇರಬಹುದು. ಆ ತರ ಎಲ್ಲ ನೋಡಿದಾಗ ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್ ಇಲ್ಲಿ ನಿಮ್ಗೆ ಒಂದು ಒಳ್ಳೆ ಭರವಸೆ ಕೊಡ್ತಾ ಇದೆ. ಇಲ್ಲಿ ನಿಮ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ. 9 ಆಫ್ ಕಪ್ಸ್, ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿರುವಂತ ಸುದ್ದಿಗಳು ಬರಬಹುದು. ದಿ ಸ್ಟಾರ್ ಕಾರ್ಡ್, 4 ಆಫ್ ವ್ಯಾಂಡ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಮತ್ತೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್. ಒಂದು ಪ್ರಾಸ್ಪೆರಿಟಿ ತೋರಿಸ್ತಾ ಇದೆ. ನಿಮ್ ಕೆರಿಯರ್ ಆಗಿರಬಹುದು, ನಿಮ್ ಬಿಸ್ನೆಸ್ ಆಗಿರಬಹುದು, ನಿಮ್ ಜಾಬ್ ಅಲ್ಲೂ ಅಷ್ಟೇ ಒಳ್ಳೆ ಸಂಭಾವನೆ ಬರುವಂತ ಸುದ್ದಿಗಳನ್ನ ತರುತ್ತೆ ಇದೆಲ್ಲ.
ನೈಟ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ನಿಮ್ ಲೈಫ್ ಒಂದು ಮ್ಯಾಜಿಕ್ ಆಗಿ ಟರ್ನ್ ಆಗುತ್ತೆ ಅನ್ನೋದನ್ನು ಹೇಳುತ್ತೆ. ದಿ ಸ್ಟಾರ್ ಕಾರ್ಡ್, ದಿ ಮೆಜಿಷಿಯನ್ ಕಾರ್ಡ್. ಹಾಗೆ ಈ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಅಲ್ಲಿ ಕೆಲವು ನಿಮ್ಗೆ ಏನು ನ್ಯೂಸ್ಗಳು ಬರಬಹುದು ಆ ತರ ನೋಡಿದಾಗ ಇಲ್ಲಿ ಪೇಷನ್ಸ್ ಹೇಳುತ್ತೆ. ದಿ ವರ್ಲ್ಡ್ ಕಾರ್ಡ್, ಜರ್ನಿ, ದಿ ಥಿಂಕಿಂಗ್ ಮ್ಯಾನ್. ಇಲ್ಲಿ ನಾನು ಹೇಳಿದೆ ನಿಮ್ಗೆ ಒಬ್ರು ಪರ್ಸನ್ ಈಸ್ ಕಮಿಂಗ್ ಇನ್ ಯುವರ್ ಲೈಫ್ ಅಂತ. ಇಲ್ಲಿ ಥಿಂಕಿಂಗ್ ಮ್ಯಾನ್ ಇರೋದ್ರಿಂದ ಆ ಪರ್ಸನ್ ಮೇಲ್ ಆಗಿರಬಹುದು, ಫಿಮೇಲ್ ಆಗಿರಬಹುದು, ಒಂದು ಒಳ್ಳೆಯ ವ್ಯಕ್ತಿ ಆಗಿರ್ತಾರೆ ಅನ್ನೋದನ್ನ ಹೇಳತ್ತೆ. ನಿಮ್ ಜೀವನದಲ್ಲಿ ಈಗ ಬರುವಂತ ವ್ಯಕ್ತಿ ಒಂದು ಒಳ್ಳೆಯ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಮತ್ತೆ ಇಲ್ಲಿ ಥಿಂಕಿಂಗ್ ಮ್ಯಾನ್ ಇದೆರಡು ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವು ಮ್ಯಾಜಿಕ್ಸ್ ಆಗಬಹುದು. ಇಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಇರೋದ್ರಿಂದ ನಿಮ್ಮ ಜೀವನ ಮುಂದೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋ ಒಂದು ಸೂಚನೆ ಕೊಡ್ತಾ ಇದೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತ ವ್ಯಕ್ತಿ ನಿಮ್ ಜೀವನನ ಒಂದು ಟ್ರಾನ್ಸ್ಫಾರ್ಮ್ ಮಾಡಬಹುದು. ನಿಮಗೆ ಮುಂದೆ ಜೀವನದಲ್ಲಿ ತುಂಬಾ ಖುಷಿ ಇರಬಹುದು, ಸಂತೋಷ ಇರಬಹುದು. ಇಲ್ಲೆಲ್ಲ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಸುಖ ಸಮೃದ್ಧಿ ಎರಡೂ ಇರಬಹುದು ಅನ್ನೋದನ್ನು ಹೇಳತ್ತೆ. ಆದ್ರಿಂದ ನಿಮ್ಗೊಂದು ಜರ್ನಿನೂ ಇರಬಹುದು. ದಿ ವರ್ಲ್ಡ್, ಪೇಷನ್ಸ್ ಹೇಳತ್ತೆ. ಇಲ್ಲಿ ಸೋರ್ಡ್ಸ್ ಕಾರ್ಡ್, ಕಿಂಗ್ ಆಫ್ ಸೋರ್ಡ್ಸ್ 2 ಸರಿ ಬಂದಿರೋದ್ರಿಂದ ನಿಮ್ಗೆ ಮಾತಲ್ಲಿ ಸ್ವಲ್ಪ ನೀವು ಮಾತುಕತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಅದನ್ನೆಲ್ಲ ನೀವು ಸ್ವಲ್ಪ ಗಮನಿಸ್ಕೋಬೇಕಾಗತ್ತೆ ಇಲ್ಲಿ. ಆದ್ರೆ ನಿಮ್ಗೆ ಮುಂದೆ ಜರ್ನಿ ಇರಬಹುದು. ದಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಇದು. ಇದಕ್ಕೆ ಬ್ಲೆಸ್ಸಿಂಗ್ಸ್ ನೋಡೋಣ. ನಿಮ್ಗೆ ಯೂನಿವರ್ಸ್, ಏಂಜಲ್ಸ್, ಮಾಸ್ಟರ್ಸ್ ಏನ್ ಬ್ಲೆಸ್ಸಿಂಗ್ಸ್ ಇದೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್ ಆ ತರ ಹೇಳ್ತಾ ಇದೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಮತ್ತೆ ಸರೆಂಡರ್ ಟು ದಿ ಡಿವೈನ್. ಬಾಟಮ್ ಆಫ್ ದಿ ಡೆಕ್, ಪ್ರಾಸ್ಪರಿಟಿ ಲೈಸ್ ಅಹೆಡ್. ಪೇಜ್ ಆಫ್ ಪೆಂಟಿಕಲ್ಸ್, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್. ಇವೆಲ್ಲ ಇರೋದ್ರಿಂದ ನಿಮಗೊಂದು ಪ್ರಾಸ್ಪ್ಯಾರಿಟಿ ಇದೆ ಮುಂದೆ. ನಿಮ್ ಜೀವನದಲ್ಲಿ ಬರುವಂತ ವ್ಯಕ್ತಿಯಿಂದ ನಿಮ್ಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬಹುದು, ಒಂದು ಪ್ರಾಸ್ಪ್ಯಾರಿಟಿ ಇರಬಹುದು, ಒಂದು ನೆಮ್ಮದಿ, ಶಾಂತಿ ಇರಬಹುದು ನಿಮ್ ಜೀವನದಲ್ಲಿ. ದ ಥಿಂಕಿಂಗ್ ಮ್ಯಾನ್ ಆರ್ ಥಿಂಕಿಂಗ್ ವುಮನ್. You are very close to achieving your goal. Have faith in your dreams. Surrender to the divine. ಆ ಥರ ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಮೆಸೇಜ್ ಕೊಡ್ತಾ ಇದೆ ಇಲ್ಲಿ ನಿಮ್ಗೆ. ಮತ್ತೆ ಇದಕ್ಕೆ ಇನ್ನೊಂದೆರಡು ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ, ಏನ್ ಮೆಸೇಜಸ್ ಕೊಡುತ್ತೆ ನಿಮ್ಗೆ. ಗೋ ವಿತ್ ದ ಫ್ಲೋ. ಫೇಸ್ ಯೋರ್ ಫಿಯರ್ಸ್. ಏಂಜಲ್ ಆಫ್ ಮಿರಾಕಲ್ಸ್, ಬಾಟಮ್ ಆಫ್ ದಿ ಡೆಕ್. ನಾನು ಮೊದಲೇ ಹೇಳಿದೆ ನಿಮ್ಗೆ ಯೂನಿವರ್ಸ್, ಸರೆಂಡರ್ ಟು ದಿ ಡಿವೈನ್, ಫೇಸ್ ದಿ ಫಿಯರ್ಸ್, ಗೋ ವಿತ್ ದ ಫ್ಲೋ. ಏಂಜಲ್ ಆಫ್ ಮಿರಾಕಲ್ಸ್, ಓಪನ್ ಯೋರ್ ಹಾರ್ಟ್ ಅಂಡ್ ಎಕ್ಸ್ಪೆಕ್ಟ್ ಅ ಮಿರಾಕಲ್ ಆ ಥರನೂ ಹೇಳ್ತಾ ಇದೆ ಇಲ್ಲಿ. ಲೆಟ್ ಥಿಂಗ್ಸ್ ಹ್ಯಾಪನ್, ರಿಲೀಸ್ ದಿ ಪವರ್ ಆಫ್ ಫಿಯರ್. ಆದ್ರಿಂದ ನಿಮ್ಗೆ ಏನೇನ್ ಹೆದರಿಕೆಗಳಿದೆ, ಮುಂದೆ ಏನಾಗಬಹುದು ಅನ್ನೋ ಹೆದರಿಕೆನ ಬಿಟ್ಟು ನೀವು ಬಿಲೀವ್ ಇನ್ ಯೋರ್ ಡ್ರೀಮ್ಸ್, ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್ ಆ ಥರ ಇಲ್ಲಿ ಹೇಳ್ತಾ ಇದೆ. ಸರೆಂಡರ್ ಟು ದಿ ಡಿವೈನ್. ಆದ್ರಿಂದ ನಿಮ್ ಜೀವನ ಹೀಗೆ ಚೆನ್ನಾಗಾಗ್ಲಿ, ಒಳ್ಳೆ ಮಿರಾಕಲ್ಸ್ ಬರಲಿ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2 ಯಾರ್ಯಾರ ಹೆಸರು ಎನ್ ಇಂದ ಝಡ್ ತನಕ ಸ್ಟಾರ್ಟ್ ಆಗುತ್ತೋ ಅವರ ರೀಡಿಂಗ್ ನೋಡೋಣ ಈಗ.
unexpected miracles of the week, pile number 2. ಇಲ್ಲಿ King of Pentacles, 4 of Pentacles, Knight of Cups, the Sun card, the High Priestess, Five of Pentacles, the Hanged One, Three of Swords, bottom of the deck, Nine of Wands. ಇಲ್ಲಿ ನಿಮ್ಗೆ ಏನೇನು ನ್ಯೂಸ್ಗಳು ಬರಬಹುದು ಮಿರಾಕಲ್ಸ್ ಥರ ಹಾಗೆ ನೋಡಿದಾಗ ಇಲ್ಲಿ ದಿ ಸನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಇಲ್ಲಿ ಒಂದು ಹಣಕಾಸಂದು ಅಂದ್ರೆ ಫೈನಾನ್ಷಿಯಲ್ ಎಲ್ಲ ಹತ್ರ ನೋಡಿದಾಗ ಇಲ್ಲೊಂದು ಕಿಂಗ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಇವೆಲ್ಲ ನೀವು ಮುಂದೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಯಾವುದು ಕೆಲವು ತಡೆ ಹಿಡಿದಿರೋ ಅಂತ ಕೆಲವು ಫೈನಾನ್ಸ್ ಅವೆಲ್ಲ ನಿಮ್ಗೆ ಮುಂದೆ ಬರೋ ಸೂಚನೆ ಕಾಣ್ತಾ ಇದೆ. ಇಲ್ಲಿ ಬರಬೇಕಾಗಿರುವಂತ ಕೆಲವು ಹಣಕಾಸಿನ ಸಂಬಂಧಪಟ್ಟಂತ ಸುದ್ದಿಗಳು ನಿಮ್ಗೆ ಬರೋ ಸೂಚನೆ ಕಾಣ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಇರೋದ್ರಿಂದ ಕೆಲವ್ರಿಗೆ ಯಾರ್ಯಾರಿಗೆ ಇಲ್ಲಿ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ, ನಿಮ್ ಜೀವನದಲ್ಲಿ ಒಬ್ರು ಒಳ್ಳೆ ವ್ಯಕ್ತಿ ಬರೋ ಸೂಚನೆ ಕಾಣ್ತಾ ಇದೆ. ಇಲ್ಲಿ ದಿ ನೈಟ್ ಆಫ್ ಕಪ್ಸ್, ಅಥವಾ ನಿಮ್ಗೊಂದು ಒಳ್ಳೆ ಮೆಸೇಜ್ ಬರಬಹುದು. ಏನೇನು ಇಲ್ಲಿ ತನಕ ಹ್ಯಾಂಗ್ ಆಗಿತ್ತು, ನಿಮ್ಗೆ ಯಾವ ಕೆಲಸಗಳು ನಿಮ್ಗೆ ತಡೆ ಹಿಡಿದಿದ್ವು ಇಷ್ಟು ದಿವಸ, ಅವೆಲ್ಲ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಆತರ ಇಲ್ಲಿ ದಿ ಸನ್ ಕಾರ್ಡ್ ಹೇಳ್ತಾ ಹೋಗುತ್ತೆ. ಕೆಲವು ಸರಿ ನೀವು ಡಿವೈನ್ ಫೆಮಿನೈನ್ ಆತರ ಒಂದು ದೇವಿನ ಕೆಲವು ಬ್ಲೆಸ್ಸಿಂಗ್ಸ್ ನ ಕೇಳ್ಕೋಬೇಕಾಗತ್ತೆ. ಇಲ್ಲಿ ಏನೇ ನಿಮ್ಮ ಕೆಲಸಗಳು ತಡೆ ಹಿಡಿದಿರಬಹುದು ಇಷ್ಟು ದಿವಸ, ನಿಮ್ ರಿಲೇಶನ್ಶಿಪ್ ನಲ್ಲಿ ಒಂದು ಕೆಟ್ಟ ವಾತಾವರಣ ಇರಬಹುದು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ದಿ ಹೈ ಪ್ರಿಸ್ಟೆಸ್ ಹೇಳ್ತಾ ಹೋಗುತ್ತೆ. ಆದ್ರಿಂದ ಇಷ್ಟು ದಿವಸ ನಿಮ್ಗೆ ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಒಂದು ಹೊಸ ಬಿಗಿನಿಂಗ್ ಇದೆ, ಒಂದು ಹೊಸ ನ್ಯೂಸ್ ಬರಬಹುದು ಅಂತ ಇಲ್ಲಿ ನೈಟ್ ಆಫ್ ಕಪ್ಸ್ ಆತರ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ಮತ್ತೆ ಔಟ್ಕಮ್ ನೋಡೋಣ ಏನ್ ಹೇಳುತ್ತೆ ಟ್ಯಾರೋ ಕಾರ್ಡ್ಸ್. ನಿಮ್ ಜೀವನದಲ್ಲಿ ಏನೇನು ಬರಬಹುದು, ಏನೇನು ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ಸ್ ಆಗಬಹುದು. ದಿ ಎಂಪ್ರೆಸ್ ಕಾರ್ಡ್, ದಿ ವರ್ಲ್ಡ್, ವಾವ್, ಕ್ವೀನ್ ಆಫ್ ಸಾರ್ಟ್ಸ್, ನೈನ್ ಆಫ್ ವ್ಯಾಂಡ್ಸ್, ಮ್ಯಾಜಿಷಿಯನ್ ಮತ್ತೆ ಕಿಂಗ್ ಆಫ್ ಕಪ್ಸ್. ನಾನು ಆಗ್ಲೇ ಹೇಳ್ದೆ, ನಿಮ್ ಜೀವನದಲ್ಲಿ ಒಬ್ರು ಒಳ್ಳೆ ವ್ಯಕ್ತಿ ಬರ್ತಾರೆ, ನಿಮಗ್ ಪ್ರಪೋಸ್ ಮಾಡ್ತಾರೆ. ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಒಳ್ಳೆ ನ್ಯೂಸ್ಗಳು ಬರಬಹುದು ಅನ್ನೋದನ್ನು ಹೇಳುತ್ತೆ. ಇಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲೂ ಒಳ್ಳೆ ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಾ ನೀವು. ದಿ ಎಂಪ್ರೆಸ್ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಕಪಲ್ಸ್ಗೆ ಪೇರೆಂಟ್ಸ್ ಆಗೋ ಸೂಚನೆನೂ ಕಾಣ್ತಾ ಇದೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಒಂದು ಜರ್ನಿ ಇರಬಹುದು, ನಿಮ್ಮ ಏನೇನು ಹಳೆಯ ಇಂದಿನ ದುಃಖಗಳಿತ್ತು ಅದೆಲ್ಲ ಕಳೆದು ಮುಂದೆ ಒಳ್ಳೆ ಕೆಲವು ಸುದ್ದಿಗಳನ್ನ ನೀವು ಕೇಳಬಹುದು ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ದಿ ಕಿಂಗ್ ಆಫ್ ಕಪ್ಸ್, ನಾನು ಆಗ್ಲೇ ಹೇಳ್ದೆ, ನಿಮ್ ಜೀವನದಲ್ಲಿ ಯಾರೋ ಒಬ್ರು ಒಳ್ಳೆ ವ್ಯಕ್ತಿ ಬರೋ ಸೂಚನೆ ಇದೆ ಇಲ್ಲಿ. ಆದ್ರಿಂದ ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಎಲ್ಲ ಒಳ್ಳೆ ಒಳ್ಳೆ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಯಾವುದು ನೆಗೆಟಿವ್ ಎನರ್ಜಿ ಏನು ಕಾಣ್ತಾ ಇಲ್ಲ. ದಿ ಸನ್ ಕಾರ್ಡ್, 2 ಸರಿ ಸನ್ ಬಂದಿದೆ ನೋಡಿ. ದಿರ್ ಈಸ್ ಅ ನ್ಯೂ ಬಿಗಿನಿಂಗ್. 4th ಚಕ್ರ, ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್,
ಇಲ್ಲಿ ಇನ್ನೊಂದೆರಡು ಕಾರ್ಡ್ಸ್ ನೋಡೋಣ. ದಿ ಗಾರ್ಡನ್ ಅಂಡ್ ದಿ ಗೇಟ್. ಮತ್ತೆ ಪೇಷನ್ಸ್ ಹೇಳುತ್ತೆ ಇಲ್ಲಿ. ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ದಿ ಸನ್ ಕಾರ್ಡ್ ನಿಮ್ಗೆ 2 ಸರಿ ಬಂದಿರೋದ್ರಿಂದ ದೇರ್ ಈಸ್ ನ್ಯೂ ಬಿಗಿನಿಂಗ್, ದೇರ್ ಈಸ್ ಹೋಪ್, ಆತರ ಇಲ್ಲಿ ಹೇಳುತ್ತೆ. 4th ಚಕ್ರ, ಆರ್ಚೇಂಜಲ್ ರಾಫೆಲ್. ನಿಮ್ಮ ಹಾರ್ಟ್ ಚಕ್ರ ಸ್ವಲ್ಪ ನೀವು ಎನರ್ಜೈಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ನಾನು ಮೊದಲೇ ಹೇಳಿದೆ, ನಿಮ್ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ತಾರೆ, ಆತರ ನಾನು ನಿಮ್ಗೆ ಮೊದಲೇ ಹೇಳಿದೆ. ಇಲ್ಲಿ ನೈಟ್ ಆಫ್ ಕಪ್ಸ್. ಆದ್ರಿಂದ ನಿಮ್ಗೆ ಯಾರ್ಯಾರು ಬ್ರೇಕಪ್ ಆಗಿದೆ, ಯಾರ್ಯಾರು ಕಾಯ್ತಾ ಇದ್ದೀರಾ ನೋ ಕಾಂಟ್ಯಾಕ್ಟ್ ಅಲ್ಲಿ, ಅವ್ರಿಗೆಲ್ಲ ಒಳ್ಳೆ ಸುದ್ದಿಗಳು ಬರಬಹುದು, ಒಳ್ಳೆ ಮೆಸೇಜ್ಗಳು ಬರಬಹುದು. ನಿಮ್ ಜೀವನದಲ್ಲಿ ಒಳ್ಳೆ ಒಂದು ವ್ಯಕ್ತಿಯ ಆಗಮನದ ಸೂಚನೆ ಕಾಣ್ತಾ ಇದೆ. ಆದ್ರಿಂದ ಹ್ಯಾವ್ ಪೇಷನ್ಸ್, ಆತರ ಇಲ್ಲಿ ಹೇಳ್ತಾ ಇದೆ. ನಿಮ್ದೇನೇನು ಹಳೆ ನೋವುಗಳಿತ್ತು ಅದನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ನಿಮ್ದು ಯಾವ್ದು ರಿಲೇಶನ್ಶಿಪ್ಸ್ ಎಲ್ಲ ಇತ್ತು, ಯಾವ್ದು ಕಹಿ ನೆನಪುಗಳಿದ್ವು, ಅದನ್ನೆಲ್ಲ ಹೀಲ್ ಮಾಡಿಕೊಂಡು ಬಿ ರೆಡಿ ಟು ಅಕ್ಸೆಪ್ಟ್ ದಿ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಬ್ಲೆಸ್ಸಿಂಗ್ಸ್ ನೋಡೋಣ. ಬ್ಲೆಸ್ಸಿಂಗ್ ಕಾರ್ಡ್ಸ್. A time for healing. Conclusions are within reach. You are very close to achieving your goal. A new start is coming. ನೋಡಿದ್ರಾ? A personal issue reaches resolution. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ನಿಮ್ಗೆ ಯಾರ್ಯಾರು ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯಾವ ವಿಷಯಕ್ಕೆ ಏನು ಸಮಸ್ಯೆಗಳಿದೆ ಅದೆಲ್ಲ ಬಗೆಹರಿಬಹುದು ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಎ ಟೈಮ್ ಫಾರ್ ಹೀಲಿಂಗ್. ನಾ ಮೊದಲೇ ಹೇಳ್ದೆ, ನೀವೆಲ್ಲ ಹೀಲ್ ಮಾಡ್ಕೋಬೇಕಾಗುತ್ತೆ. ಯಾವ್ದಾವ್ದು ರಿಲೇಶನ್ಶಿಪ್ ಇತ್ತು, ಯಾವ್ದಾವ್ದು ನಿಮ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು, ನಿಮ್ ಕೆರಿಯರ್ ಆಗಿರಬಹುದು, ಎಲ್ಲದರಲ್ಲೂ ನೀವು ಹಳೆಯ ಕಹಿ ನೆನಪುಗಳನ್ನ ಹೀಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಆ ತರ ನೋಡಿ ಇಲ್ಲೆಲ್ಲ ಮೆಸೇಜ್ ಕೊಡ್ತಾ ಹೋಗುತ್ತೆ. ಆದ್ರಿಂದ ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ನಾನು ಮೊದಲೇ ಹೇಳ್ದೆ, ನಿಮ್ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗಮನದ ಸೂಚನೆ ಇದೆ. ಒಂದು ಒಳ್ಳೆ ಪೇರೆಂಟ್ಸ್ ಆಗ್ಬಹುದು, ನೀವು ಯಾರ್ಯಾರು ಕಾಯ್ತಾ ಇದ್ದೀರಾ ಅವರು. ಒಂದು ಒಳ್ಳೆ ಕೆಲಸ ಸಿಗಬಹುದು, ನಿಮ್ ಬಿಸ್ನೆಸ್ ಚೆನ್ನಾಗ್ ಆಗಬಹುದು. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸ್ ಹೇಳ್ತಾ ಹೋಗುತ್ತೆ. ಆದ್ರಿಂದ ಯಾವಾಗಲೂ ಪಾಸಿಟಿವಿಟಿನಲ್ಲಿ ಬಿಲೀವ್ ಮಾಡಿ. ಯೂನಿಕಾರ್ನ್ ಇನ್ವೈಟ್ಸ್ ಸೆರೆಂಡಿಪಿಟಿ. ಆರ್ಚೇಂಜಲ್ ಗ್ಯಾಬ್ರಿಯಲ್ ಮೆಸೆಂಜರ್ ಆಫ್ ಕ್ರಿಯೇಟಿವಿಟಿ ಅಂಡ್ ಹೋಪ್. ಮನಿ ಫೈಂಡ್ ಎ ವೇ ಟು ಅಬಂಡೆನ್ಸ್. ಅ ನ್ಯೂ ಬಿಗಿನಿಂಗ್. ಬಾಟಮ್ ಆಫ್ ದಿ ಡೆಕ್, ಆಪರ್ಚುನಿಟಿ ನಾಕ್ಸ್. ಇಲ್ಲಿ ನಾನು ಮೊದಲೇ ಹೇಳಿದೆ, ಯಾವುದು ಬ್ಯಾಡ್ ಎನರ್ಜಿ ಇಲ್ಲ ನಿಮ್ಗೆ. ಇಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಡ್ಸ್ ಗಳು ಬರ್ತಾ ಇದೆ. ಯೂನಿಕಾರ್ನ್ ಕಾರ್ಡ್ ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದೆ ನಿಮ್ಗೆ. ಆರ್ಚೇಂಜಲ್ ಗ್ಯಾಬ್ರಿಯಲ್ ಹೋಪ್ ಹೇಳ್ತಾ ಇದೆ. ಮನಿ ನಿಮ್ಗೆ ಒಂದ್ ಒಳ್ಳೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಫಸ್ಟ್ ಕಾರ್ಡ್. ನಿಮ್ಗೆ ಮುಂದೆ ಒಳ್ಳೆ ಅಬಂಡೆನ್ಸ್ ಇರಬಹುದು, ಪ್ರಾಸ್ಪ್ಯಾರಿಟಿ ಇರಬಹುದು, ನ್ಯೂ ಬಿಗಿನಿಂಗ್ಸ್. ಸನ್ ಕಾರ್ಡ್ 2 ಬಂದಿರೋದ್ರಿಂದ ಬಿಗಿನ್ ಯುವರ್ ನ್ಯೂ ಲೈಫ್ ಆ ತರ ಹೇಳ್ತಾ ಇದೆ. ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಆದ್ರಿಂದ ಮತ್ತೆ ಮತ್ತೆ ನಾನು ಏನ್ ಹೇಳಿದೆ ಅದೇ ರಿಪೀಟ್ ಆಗ್ತಾ ಇದೆ ಎಲ್ಲ ಕಾರ್ಡ್ಸ್ ಅಲ್ಲೂ. ಆದ್ರಿಂದ ನಿಮ್ಮ ಜೀವನ ಹೀಗೆ ಮುಂದೆ ಚೆನ್ನಾಗಾಗ್ಲಿ, ಒಳ್ಳೊಳ್ಳೆ ಸುದ್ದಿಗಳು ಬರಲಿ ನಿಮ್ ಜೀವನದಲ್ಲಿ ಅಂತ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ
ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.